ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೆಲವು ದಿನಗಳ ಹಿಂದೆ ಅಷ್ಟೇ ರಾಜ್ಯ ಸರ್ಕಾರ ಸುದೀಪ್ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ನೀಡಿದರು. ಆದರೆ ಸುದೀಪ್ ಅವರು ಈ ಪ್ರಶಸ್ತಿನ ನಿರಾಕರಿಸಿದರು. ಕಿಚ್ಚ ಸುದೀಪ್ ಅವರ ಈ ನಡೆ ಅವರ ಫ್ಯಾನ್ಸ್ಗೆ ತುಂಬ ಬೇಜಾರು ಮಾಡಿದೆ. ಸುದೀಪ್ ಅವರು ಕೆಲವೊಂದು ವೈಯಕ್ತಿಕ ಕಾರಣದಿಂದ ಈ ಅವಾರ್ಡನ್ನ ಸ್ವೀಕರಿಸೋಕ್ಕಾಗೋದಿಲ್ಲ ಅಂತ ಖುದ್ದಾಗಿ ಒಪ್ಕೊಂಡ್ರು. ಈ ಪ್ರಶಸ್ತಿನ ಯಾರಾದರೂ ಡಿಸರ್ವಿಂಗ್ ಆ್ಯಕ್ಟರ್ ಕೊಟ್ಟರೆ ನಂಗೆ ಅದೇ ತುಂಬ ಖುಷಿ ಕೊಡುತ್ತೆ. ನಾನು ಯಾವತ್ತೂ ಅವಾರ್ಡ್ಸ್ನ ಬಯಸ್ದೋನಲ್ಲ ಅಂತ ಹೇಳಿದ್ರು. ಆದರೂ ಈ ಪ್ರಶಸ್ತಿ ಕೊಡೋದಕ್ಕೆ ನಿರ್ಧಾರ ಮಾಡಿರೋ ರಾಜ್ಯ ಸರ್ಕಾರ ಮತ್ತು ಜೂರಿ ಮೆಂಬರ್ಸ್ಗೆ ನನ್ನ ಗೌರವ ಇದೆ ಮತ್ತು ಅವರಲ್ಲಿ ನಾನು ಕ್ಷಮೆ ಕೇಳ್ತೀನಿ ಅಂತ ಕಿಚ್ಚ ಸುದೀಪ್ ಅವರು ಮನಸ್ಸಿನ ಮಾತನ್ನು ಹೇಳ್ಕೊಂಡಿದ್ದಾರೆ. ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ ಈ ಹಿಂದೆ ಅವ್ರಿಗೆ ಮಾಡಿರೋ ಅವಮಾನದಿಂದ ಈ ಸಲ ಅವರು ಪ್ರಶಸ್ತಿನ ಸ್ವೀಕರಿಸ್ತಾ ಇಲ್ಲ ಅನ್ನೋ ಮಾತು ಕೇಳಿಬರ್ತಿದೆ. ಮಂಗ SSLC ಮತ್ತು ಮುಸ್ಸಂಜೆ ಮಾತು ಚಿತ್ರಕ್ಕೆ ಕಿಚ್ಚ ಸುದೀಪ್ ಅವ್ರಿಗೆ ಪ್ರಶಸ್ತಿ ಕೊಡ್ತೀವಿ ಅಂತ ಫೋನ್ ಮಾಡಿ ಹೇಳಿದರು. ಆದರೆ ಆ ಪ್ರಶಸ್ತಿನ ಬೇರೆಯವ್ರಿಗೆ ಕೊಟ್ಟಿದ್ರು. ಇದರಿಂದ ಸುದೀಪ್ ಅವ್ರ ಮನಸ್ಸಿಗೆ ತುಂಬ ನೋವಾಗಿದೆ ಅಂತ ಹೇಳಲಾಗ್ತಿದೆ. ಈ ಘಟನೆ ಆದ ನಂತರ ಸುದೀಪ್ ಅವರು ಯಾವುದೇ ಪ್ರಶಸ್ತಿ ನೀಡೋ ಕಾರ್ಯಕ್ರಮಕ್ಕೆ ಹೋಗೇ ಇಲ್ಲ. 2024ರಲ್ಲಿ ತುಮಕೂರಿನ ವಿಶ್ವವಿದ್ಯಾಲಯವು ಸುದೀಪ್ ಅವ್ರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ನೀಡಿದರು. ಆದರೆ ಈ ಸಲನೂ ಸುದೀಪ್ ಅವರು ಮುಲಾಜಿಲ್ಲದೆ ಈ ಪ್ರಶಸ್ತಿನ ನಿರಾಕರಿಸಿದರು. ಈ ಥರ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.